ನಮಸ್ಕಾರ ರೀ ಅಣ್ಣರು, ಹೆಂಗದಿರಪ್ಪ ಎಲ್ಲರೂ? ಇದು ನಮ್ಮ ರಾಣೆಬೆನ್ನೂರು. ಸೊಪ್ಪು ಕುತ್ಕೊಂಡ್ಬಿಟ್ಟಿದೆ. ಏನ್ ಮಾಡ್ತಿ ಬಿಡಮ್ಮ, ತಿಂಗಳ ಪೂರ್ತಿ ಬರೀ ಸಪ್ಪ ಆಗೈತಿ. ಸೊಪ್ಪು ಇರಬಾರ್ದು, ಸೊಪ್ಪಿನಾಗ ಮಸ್ತ್ ಒಂದೇನು ಮಾಡ್ಕೊಡ್ತಂಬ. ಏನ್ ಮಾಡ್ತೀವ ಮಾವ? ಮಾವ ಪನ್ನೀರ್ ಪಾಲಕ್ ಸೊಪ್ಪು ಹಾಕಿ ಪಲಾವ್ ಮಾಡ್ಕೊಡ್ತೀನಿ, ತಿಂದು ನೋಡಿ ಮಾವ. ನಡಿ ಹಂಗಿದ್ರು ಹೋಗ್ಬಿಡ, ನಡಿಯತ್ತಾಗಿ ನೋಡಿ ಅದು ಒಂದು ಆಯ ಹೊಡ್ಲಿ. ಪಲಾವ್ ಬೇಕಾದ್ರೆ ಎಲ್ಲ ತರಕಾರಿಗಳನ್ನ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಕ್ಲೀನಾಗಿ ತೊಗೊಂಡ್ಬಿಡ್ಬೇಕು. ಮೊದಲು ಸ್ವಲ್ಪ ಎಣ್ಣೆ ಹಾಕೊಂಡು ಅದು ಸ್ವಲ್ಪ ಬಿಸಿಯಾಗೋವರೆಗೂ ವೇಟ್ ಮಾಡಿ. ಭಾಳ ಬಿಸಿಯಾಗಿರ್ಬಾರ್ದು, ಸ್ವಲ್ಪ ಇರೋದಾಗ ಫಸ್ಟ್ ಜೀರಿಗೆ ಹಾಕೋಣ. ಜೀರಿಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣದು. ಇವೆಲ್ಲನೂ ನಾವು ಮಿಕ್ಸಿ ಮಾಡ್ಕೊಳಕ್ಕೆ ಹಾಕೊಂತಿರೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪಾಲಕ್ ಹಾಕೋಣ. ಒಂದು 10 ಮೆಣಸಿನ್ಕಾಯಿ ಖಾರಕ್ಕೆ. ಇದಕ್ಕೆ ನಾವು ಯಾವುದೋ ಕಲರ್ ಯಾವ್ದು ಮಾಡೋಂಗಿಲ್ಲ, ನ್ಯಾಚುರಲ್ ಆಗಿ ಮಾಡ್ತಿರೋದು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರಿಶಿನ ಹಾಕೋಣ. ಇದು ಭಾಳ ಬೇಯಬಾರ್ದು, ಕ್ಲೀನಾಗಿ ಹಸಿ ಇರೋದೆಲ್ಲ ಕ್ಲೀನಾಗಿ ಹೋಗ್ಬೇಕು, ಅಷ್ಟೇ ಬೇಯಿಸ್ಕೊಬೇಕು. ಮಿಕ್ಸಿ ಮಾಡ್ಕೋಬೇಕು ಯಾರಿ ಮೇಲೆ. ಆಗಲೇ ಆಯಿಲಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಅದನ್ನು ಒಂದು 20 ನಿಮಿಷ ನೆನೆಯಿಟ್ಬಿಡ್ತಾನೆ ನಾನು ಅಕ್ಕಿನ. ನೆನೆಯಿಟ್ರೆ ಭಾಳ ಉದುರು ಸ್ಮೂತಾಗಿ ಚೆನ್ನಾಗಿರುತ್ತೆ ರೈಸ್. ಮಾಡ್ಕೊಳ್ಳಿ. ಚಕ್ಕೆ, ಸೊಂಪು, 2 ಏಲಕ್ಕಿ, ಕಸ್ತೂರಿ ಮೆಥಿ, ಸ್ಟೋನ್ ಫ್ಲವರ್, ಪಲಾವ್ ಎಲೆ ಇವೆಲ್ಲನ ಹಾಕೊಂಡು ಸ್ವಲ್ಪ ಬಿಸಿ ಮಾಡಿ. ಮೊದಲು ಈರುಳ್ಳಿ ಹಾಕೋಣ. ಚಟಾಪಟ. ಅದಾದ್ಮೇಲೆ ಕ್ಯಾರೆಟ್, ಬೀನ್ಸ್ ಇದಿಷ್ಟನ್ನ ಮಿಕ್ಸ್ ಮಾಡೋಣ. ಚಟಾಪಟ. ಇದೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀವಿ. ಗೋಡಂಬಿ ಬಿಡಿ ಸಿಕ್ಕಿಂದು ಗೋಡಂಬಿ ಹಾಕ್ತೀವಿ. ಒಂದು 2 ನಿಮಿಷ ಬೆಂದಾದ್ಮೇಲೆ ಇವಾಗ ಟಮಾಟೆ, ಪಾಲಕ್ ಸೊಪ್ಪು ಎರಡನ್ನ ಹಾಕೊಂಡು ಅವಾಗಲೇ ನಾವು ಲೋ ಫ್ಲೇಮಲ್ಲಿ ಏನು ಎಲ್ಲ ಮಸಾಲ ಹಾಕಿ ಪಾಲಕ್ ಹಾಕಿ ಮಿಕ್ಸಿ ಮಾಡ್ಕೊಂಡವಲ್ಲ ಅದನ್ನ ಯಾವಾಗ ಇದಕ್ಕೆ ಹಾಕೋದು. ಇದು ಚೆನ್ನಾಗೆಲ್ಲ ಹಸಿ ಹೋಗೋ ಥರ ಬೇಯಬೇಕು. ಇವಾಗ ಒಂದು 5 ರಿಂದ 10 ನಿಮಿಷ. ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ಉಳ್ಕೊಂಡಿರ್ತದೆ ಅದನ್ನು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಹಾಕೊಂಡು ನಾವಿದಕ್ಕೆ ಬಳಸ್ತಿರೋದು ರಾ ರೈಸ್. ಹಾಗಾಗಿ ಇದಕ್ಕೆ 2 ಕಪ್ಪು ರಾ ರೈಸ್ ತೊಗೊಂಡಿದೆ. ಒಂದು 3.5 ಕಪ್ ನಾನು ನೀರು ಹಾಕ್ತೀನಿ, ಯಾಕಂದ್ರೆ ಆಲ್ರೆಡಿ ಮಿಕ್ಸಿ ಮಾಡಿದಾಗ ಒಂದು ಸ್ವಲ್ಪ ನೀರು ಹಾಕಿರ್ತೀವಿ.
ಕುದಿಬೇಕು. ನಾವು ತಣ್ಣೀರು ಹಾಕೊಂಡ್ರು ನಡೀತೈತೆ, ಬಿಸಿನೀರು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಒಂದು ಸೈಡ್ ಬಿಸಿನೀರು ಹಾಕೊಂಡು ಅದನ್ನು ಬಿಸಿನೀರು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಈ ಜಗದ ಚಿಂತೆ ಮನೆ ಇಟ್ಕೊಂಡಿರೋ ಅಕ್ಕಿನ ನೀರೆಲ್ಲ ಹೋಗಂಗೆ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀವಿ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಹೊಡಿತದೆ. ಬಾಂಡಿ ಒಂದು 2 ವಿಸಿಲ್ ಆದರೆ ಬೆಳೆ ಎಣ್ಣೆ ಅದಾದ್ಮೇಲೆ ಪನ್ನೀರ್ ಸ್ವಲ್ಪ ಇದು ಬಿಸಿ ಮಾಡ್ಕೊಂಡೆ ಪನ್ನೀರ್ ಏನು ಸ್ಕ್ವೇರ್ ಟೈಪ್ ಕಟ್ ಮಾಡ್ಕೊಂಡಿರೋಲ್ಲ ಇದನ್ನ ಫ್ರೈ ಮಾಡ್ಕೊಂಡೆ. ಸರಿ ಎಲ್ಲ ಸಾಂಬಾರಿಗೆ ಅವನವನ ಪಕ್ಷಿಗೆ ಬೇರೆ ಐತಿ ಆ ಡಬ್ಬ ಇದು ಸಿಗಲ್ಲ ನಾನು ಇದೆಲ್ಲ ಜೀವನ ರಿಸಲ್ಟ್ ಏನೈತಿ ನೋಡೇ ಬಿಡೋಣ ಅನ್ನೋದಾಗಲಿ. ಎಬ್ಸಪ್ಪ ಮಾವದ್ನ ಆಗ ಭಾರಿ ಅಂದ್ರೆ ಭಾರಿ ಹೂ ಅದಂಗೆ ಐತೆ ನೋಡಪ್ಪ ಮಾವ. ತಿಂದು ಹೇಳಪ್ಪ ಮಾವ. ಇದಕ್ಕೆ ಪನ್ನೀರ್ ಏನು ಫ್ರೈ ಮಾಡ್ಕೊಂಡವಲ್ಲ ಅವ್ನು ಮಿಕ್ಸ್ ಮಾಡ್ಕೊಂಡು ಹೊರ್ತಾ ಹೊಡೆದ್ರೆ ನೋಡು ಮಾವ ನೀನು ಹೆಂಗಾಗೈತೆ ಅಂತ ಮಿಕ್ಸ್ ಮಾಡ್ಕೊಂಡಪ್ಪ ಮಾವ ಒಂದು ಫ್ರೈ ಮಾಡಿದ್ವಿ. ಈಗ ಒಂದು ಕೈ ಆಡ್ಬಿಡು ಅಂತೇಳಿ ಹಗ್ಗ ನೋಡಪ್ಪ ಮಾವ ಹೆಂಗಳೆ ಭಾರಿ ಆತಲ್ಲೋ ಇದೆ. ಇನ್ಮೇಲೆ ಹೇಳುವಂತೇಳಿ ಮಾವ ನೋಡು ಅದಕ್ಕೊಂದು ಮೊಸರು ಬಜ್ಜಿ ಮಾಡಿದ್ರೆ ಹೊಟ್ಟನ ಬೇರೆ ಅದ. ನೋಡಪ್ಪ ಮಾವ ಬೇಜಾರೆಲ್ಲ ಬಿಟ್ಟು ಸೊಪ್ಪನ್ಯಾಗ ಮಾಡೇನಿ ಮಸ್ತ್ ತಿಂದು ನೋಡು. ಏನೋ ಒಂದು ಖಡಕ್ ಮಾಡಿದಿ ದೋಸ್ತ ನೋಡ್ಬಿಡಂತ ನಿಂದು ಒಂದು ಅಲ್ಲಿ ಭಾರಿ ಅಂದ್ರೆ ಭಾರಿ ಆಗೈತೆ ನೋಡಪ್ಪ ದೋಸ್ತ ಇದು. ತಗೋ ಮಾವ ಪನ್ನೀರ್ ತಗೋ ಗೋಡಂಬಿ ತಗೋ ಅವೆಲ್ಲ ತೊಗೊಂಡು ಹೊಡೆದು ಬಿಡ ಹೆಂಗಾಗೈತೆ ನೋಡು. ನೀನು ತಿಂದು ದೋಸ್ತ ತಿಂದ್ಬಿಡು. ಮಸ್ತ್ ಒಂದು ಮೂರು ಅನ್ಬೇಕು ನೋಡು ಮಾವ ಹಂಗಾಗ್ಯದ. ಮನ್ಯಾಗ ಮಾಡ್ಕೊಳ್ಳಿ ತಿನ್ಕೊಳ್ಳಿ.